ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಆಯ್ಕೆ ಮಾಡಿದ ಇದರ ಪ್ರಕಾರ ನಾವು ಅದನ್ನು ತಮ್ಮ ಗಮನಕ್ಕೆ ತಂದು ನಮ್ಮ ಹಳೆ ವಿದ್ಯಾರ್ಥಿಗಳಿಗೆಲ್ಲ ಅದೊಂದು ಗೊತ್ತಾಗಬೇಕು ಅಂತಾದರೆ ನಿಮ್ಮ ಅವಶ್ಯಕತೆ ಅದು ಬಹಳ ಹೆಚ್ಚಿಗೆ ಇದೆ. ಅದರಿಂದ ಇವತ್ತು ಬಂದಿರತಕ್ಕಂಥ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಮೊದಲಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಸ್ವಾಗತ ಮಾಡುತ್ತಾ, ಈಗಾಗಲೇ ನಮ್ಮ 75ನೇ ವರ್ಷಕ್ಕೆ ನನ್ನನ್ನು ಅಧ್ಯಕ್ಷನಾಗಿ, MB ಸದಾಶಿವರನ್ನು ಕಾರ್ಯದರ್ಶಿಯಾಗಿ, ಮುಸ್ತಾಫರನ್ನು ಸಂಘಟನಾ ಕಾರ್ಯದರ್ಶಿಯಾಗಿ, ಜೊತೆ ಕಾರ್ಯದರ್ಶಿಯಾಗಿ ದಿನೇಶ್ ಮಡಪಾಡಿ ಅವರನ್ನು, ಖಜಾಂಜಿಯಾಗಿ ಅಶೋಕ ಪ್ರಭುಗಳನ್ನು ಮಾಡಿ 10 ಹಲವು ಇದು ಬೇರೆ ಬೇರೆ ಕಮಿಟಿಗಳನ್ನೆಲ್ಲ ಮಾಡಿ ನಾವು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಇದರ ಒಟ್ಟಿಗೆ ನಮ್ಮದು ಡಿಸೆಂಬರ್ನಲ್ಲಿ ಇದನ್ನು ಕಾರ್ಯಕ್ರಮ ಮಾಡುವುದು ಅಂತ ಹೇಳುವಂಥ ನುಂಡುಕೊಂಡು ಸರು ಅಕ್ಷರ ದಾಸೋಹ ಕೊಠಡಿಯನ್ನು ನಿರ್ಮಿಸುವುದು ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಕೈ ಹಾಕಿದ್ದೇವೆ. ಅದಕ್ಕೆ ಸುಮಾರು ಅಂದಾಜು 60 ಲಕ್ಷ. ಕ್ರೀಡಾಂಗಣಕ್ಕೆ ಒಂದು ಗ್ಯಾಲರಿ ಮತ್ತು ಸ್ಟ್ಯಾಂಡ್ ಅನ್ನು ಮಾಡಬೇಕು ಅಂತ ಹೇಳುವ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದಕ್ಕೆ 25 ಲಕ್ಷ. ತಡೆಗೋಡೆಗೆ ಒಂದು 10 ಲಕ್ಷ. ನಿವೇಶನ ಆವರಣಕ್ಕೆ 5 ಲಕ್ಷ. ಅಮೃತ ಮಹೋತ್ಸವದ ಇನ್ನಿತರ ಕೆಲಸಗಳಿಗೆಲ್ಲ ಒಟ್ಟಿಗೆ 25 ಲಕ್ಷ. ಒಟ್ಟಿಗೆ 1,25 ಲಕ್ಷದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಒಟ್ಟಿಗೆ ನಾಳೆ 18ನೇ ತಾರೀಕಿಗೆ ಬೆಳಿಗ್ಗೆ ಈ ಅಕ್ಷರ ದಾಸೋಹ ಸಂಘಕ್ಕೆ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಿಕ್ಕಿದ್ದೇವೆ. ಅದನ್ನು ನಮ್ಮ ಕುರುಂಜಿಯ ಆತ್ಮೀಯರಾದ ನಮ್ಮೆಲ್ಲರ ಹಿರಿಯರು ಆತ್ಮೀಯರಾದಂಥ ಚಿದಾನಂದ ಅವರು ಕೆಸರುಕಲ್ಲು ಹಾಕುವ ಮುಖಾಂತರ ಕೆಲಸ ಕೂಡ ಚಾಲನೆ ಕೊಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನಮಗೆ 1.25 ಕೋಟಿ ರೂಪಾಯಿಯನ್ನು ಕಲೆಕ್ಷನ್ ಮಾಡಬೇಕು ಅಂತಾದರೆ ಹೆಚ್ಚಿನ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಇದರಲ್ಲಿ ಸೇರಿಕೊಳ್ಬೇಕಾಗ್ತದೆ. ಹಳೆ ವಿದ್ಯಾರ್ಥಿಗಳು ಪರ ಊರಿನಲ್ಲೆಲ್ಲ ಇರುವುದರಿಂದ ಅವರನ್ನು ವೈಯಕ್ತಿಕವಾಗಿ ನಮಗೆ ಭೇಟಿ ಮಾಡಲಿಕ್ಕೆ ಆಗೋದ್ರಿಂದ ನಿಮ್ಮ ಮುಖಾಂತರ ನಾವು ಇದನ್ನು ಹೇಳಿ ಈ ರೀತಿಯ ಒಂದು ವ್ಯವಸ್ಥೆ ನಡೀತದೆ, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿಕೊಳ್ಳುವ ಕುರಿತು ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅದು. ಇನ್ನು ಮುಂದಿನದನ್ನೆಲ್ಲ ನಮ್ಮ MB ಸದಾಶಿವ ಅಮೃತ ಮಹೋತ್ಸವದ ಒಂದು ನೀಲಿನ ಕಷೆಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಸುಮಾರು 75 ವರ್ಷಗಳಿಂದ ಈ ಭಾಗದ ಕೇವಲ ಶೈಕ್ಷಣಿಕವಾಗಿ ಅಲ್ಲ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯ ಅಭಿವೃದ್ಧಿಗೆ ಒಂದು ಕೇಂದ್ರವಾಗಿ ಬೆಳೆದಂಥ ಸಂಸ್ಥೆ ಇದು. ಅನೇಕ ಗುರುಗಳು ಈ ಸಂಸ್ಥೆಯಲ್ಲಿ ದುಡಿದು ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳನ್ನು ನಿರ್ಮಿಸಿ ಆ ಮೂಲಕ ಸಮಾಜಕ್ಕೆ ನಾಗರಿಕರನ್ನಾಗಿ ರೂಪಿಸಿದಂಥ ಸಂಸ್ಥೆ. ಈ ಸಂಸ್ಥೆಗೆ 75 ವರ್ಷ ತುಂಬಿರುವ ಸಂದರ್ಭದಲ್ಲಿ ಎಲ್ಲ ಹಿರಿಯರನ್ನು ನೆನಪಿಸಿಕೊಳ್ಳುವಂಥ ಕೆಲಸ ಮತ್ತು ಮುಂದಿನ ಪೀಳಿಗೆಗೆ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟು ಅವರ ಅಡಿಪಾಯವನ್ನು ಮತ್ತಷ್ಟು ಭದ್ರಗೊಳಿಸುವ ಹಾಗೂ ಈಗಿನ ಡಿಜಿಟಲೀಕರಣದ ಈ ದಿನಮಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ತಾಂತ್ರಿಕವಾಗಿಯೂ ಅವರಿಗೆ ವಿವಿಧ ರೀತಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸುವಂಥ ರೀತಿಯಲ್ಲೂ ನಾವು ಯೋಚನೆ ಮಾಡಿದ್ದೇವೆ. ನಮ್ಮ ಅದೃಷ್ಟವಶಾತ್ ಸಹಕಾರಿ ದತ್ತರಾದ ಸಿದ್ದರಾಮಯ್ಯವರು ಹಾಗೆ ಇಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿರುವ ಪ್ರಿನ್ಸಿಪಾಲ್ ಹಾಗೂ ಉಪಪ್ರಾಂಶುಪಾಲರು ಮತ್ತು SDMC ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ನಿಮ್ಮ ಪತ್ರಕರ್ತರಲ್ಲಿ ಇಬ್ಬರಾದಂಥ ಹಸನಾನ್ ಅವರಿದ್ದಾರೆ. ಹೀಗೆ ಎಲ್ಲ ರೀತಿಯಲ್ಲೂ ಒಂದು ಸುಸಜ್ಜಿತವಾದಂಥ ವಿಸ್ತೃತವಾದ ತಂಡವನ್ನು ರಚಿಸಿಕೊಂಡು ಈ ಒಂದು ಕಾರ್ಯಕ್ಕೆ ನಾವು ಮುಂದಾಗಿದ್ದೇವೆ. 1,25 ಲಕ್ಷದ ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡು ಅದರಲ್ಲಿ ಯಾವುದೇ ರೀತಿಯ ಸಂಗ್ರಹಕ್ಕೆ ತೊಡಗದೆ ಕೂಡ ನಾವು ಅಧ್ಯಕ್ಷರ ನೇತೃತ್ವದಲ್ಲಿ ಆತ್ಮವಿಶ್ವಾಸದಲ್ಲಿ ನಾವು ಅದರ ಕಾರ್ಯಾರಂಭವನ್ನು ಒಂದು ಭಾನುವಾರ ಮಾಡಿದ್ದೇವೆ. ಅದು ನಮ್ಮ ಒಂದು ಆತ್ಮವಿಶ್ವಾಸದ ಪ್ರತೀಕವಾಗಿ ಕಾಣ್ತದೆ. ಯಾಕಂದರೆ ನಾವು ಇನ್ನೂ ಕೆಲಸಕ್ಕೆ ಹೊರಡಲಿಲ್ಲ, ಆದರೆ ನಾವು ವಿಶ್ವಾಸ ಹೊಂದಿದ್ದೇವೆ ಈ ಕೆಲಸಕ್ಕೆ ಎಲ್ಲರೂ ಸಹಕರಿಸ್ತಾರೆ. ಯಾಕಂದರೆ 21,250 ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಹೊರಹೋಗಿದ್ದಾರೆ. ಅವರು ದೇಶ ವಿದೇಶಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೇಶವನ್ನು ಕಟ್ಟುವಂಥ ಕೆಲಸದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅಂಥವ್ರನ್ನ ಗುರುತಿಸುವ ಕೆಲಸಕ್ಕೆ ನಿಮ್ಮ ಮಾಧ್ಯಮದ ಸಹಾಯ ಬೇಕು. ನಿಮ್ಮ ಮೂಲಕ ನಾವು ಎಲ್ಲರನ್ನ ಈ ಒಂದು ಸಮಿತಿಗೆ ಸಂಪರ್ಕ ಬರುವ ಹಾಗೆ ಮಾಡಬೇಕು. ಅವರ ಸಂಪರ್ಕದ ಮೂಲಕ ಅವರ ಕಿಂಚಿತ್ ಸಹಾಯವನ್ನು ಪಡೆದು ನಾವು ಈ ಸಂಸ್ಥೆಯನ್ನು ಮತ್ತೆ ಒಂದು ಒಳ್ಳೆಯ ಸಂಸ್ಥೆಯನ್ನಾಗಿ ರೂಪಿಸಿ, ಈಗಾಗಲೇ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರುವ ಸಂಸ್ಥೆ ಇದು ಮತ್ತು ಇಡೀ ರಾಜ್ಯದಲ್ಲಿ ಒಂದು ಹೆಸರು ಮಾಡಿದ ಸಂಸ್ಥೆ ಇದು. ನಾವು ಕೇವಲ ಶೈಕ್ಷಣಿಕವಾಗಿ ಈ ಸಾರಿ 2ನೇ ರ್ಯಾಂಕ್ ಇಡೀ ರಾಜ್ಯದಲ್ಲಿ ಇಡೀ 2ನೇ ರ್ಯಾಂಕ್ ಬಂದಿದೆ. ಮಾತ್ರವಲ್ಲ, ಸತತವಾಗಿ ನಾವು 95%ಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಪಡೀತಾ ಇದ್ದೇವೆ. ಜೊತೆಗೆ PUCಯಲ್ಲಿ ಕೂಡ 100ಕ್ಕೆ 100 ಸೈನ್ಸ್ ಅಂತ ಸಬ್ಜೆಕ್ಟಲ್ಲಿ ಬರುವಂಥ ಸಂಸ್ಥೆ. ಇವತ್ತು ನಮ್ಮ ಶಾಲೆಗೆ ಸೇರಬೇಕಾದ್ರೆ 85% ಮಾರ್ಕ್ ತೆಗೆದವರಿಗೆ ಮಾತ್ರ ಸಿಗ್ತದೆ. ಯಾಕಂದರೆ ಅಷ್ಟು ಒಳ್ಳೆಯ ಒಂದು ದಾಖಲಾತಿ ಇದು ಪ್ರಾರಂಭ ಆಗಿದೆ. ಇಂಥ ಒಂದು ಮೂಲಭೂತ ಸೌಕರ್ಯ ಮತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಳ್ಳೆಯ ಬೋಧಕ ವೃಂದದವರು ಇರೋದ್ರಿಂದಾಗಿ ಈ ಸಂಸ್ಥೆಗೆ ಒಳ್ಳೆಯ ಹೆಸರಿದೆ.
ಅದಕ್ಕೆ ಈ ಅವಕಾಶವನ್ನು ಬಳಸಿ 75 ವರ್ಷವನ್ನು ಬಳಸಿಕೊಂಡು ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಮಾಡಿ ಜನಸಾಮಾನ್ಯರ ಮಕ್ಕಳು ಇಲ್ಲಿ ಹೆಚ್ಚು ಓದಿ ಪ್ರತಿಭಾವಂತರಾಗಿ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಹೊಸ ಭಾರತ ನಿರ್ಮಾಣಕ್ಕೆ ಸಹಕರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಈ ಸಮಿತಿ ಮುಂದುವರೆದಿದೆ. ನಮಗೆ ಬೇಕಾದಷ್ಟು ಜಾಗ ಇದೆ. ಮುಸ್ತಾಫ್ ಅವರ ನೇತೃತ್ವದಲ್ಲಿ ಆ ಜಾಗದಲ್ಲೆಲ್ಲ ಸರ್ವೆ ಮಾಡಿಸುವಂಥ ಕೆಲಸ, ಆ ಜಾಗ ಸುಮಾರು 7.5 ಎಕರೆಯಷ್ಟು ಅದಕ್ಕೆ ಆವರಣ ಮಾಡಿ ಅಲ್ಲಿ ಮುಂದೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಯಾಕಂದರೆ ನಿಮ್ಮಲ್ಲಿ ಅನೇಕರು, ಇವಾಗ ನಿಮ್ಮ ಮನೆಯವರು ಅನೇಕರು ಇಲ್ಲಿ ಓದಿದವರಿದ್ದಾರೆ, ಖಂಡಿತವಾಗಿ ಇಲ್ಲಿ ಓದಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇಲ್ಲಿ ಓದಿದವರು, ಮಾಜಿ ಮುಖ್ಯಮಂತ್ರಿ ಹಾಗೆ ಅಂಥವ್ರು ಬಹಳ ಜನ ಇದ್ದಾರೆ. ನಾವು ಭಾಳ ಸಾಧಕರಿದ್ದಾರೆ. ಅವರೆಲ್ಲರನ್ನ ನಾವು ಡಾಕ್ಟರ್ ಚಿದಾನಂದ ಇರ್ಬೋದು, ಗಿರೀಶ್ ಭಾರದ್ವಾಜ್ ಇರ್ಬೋದು, ಇಂಥವರೆಲ್ಲರೂ ನಮ್ಮಲ್ಲಿ ಓದಿದವರು. ಹಾಗಾಗಿ ಇದೆಲ್ಲವನ್ನು ಒಂದೇ ಸಮಸ್ಯೆ ಅಂದರೆ ಅವರನ್ನು ಸಂಪರ್ಕಿಸೋದು. ಆ 1950ರಲ್ಲಿ ಪ್ರಾರಂಭ ಆದ್ದರಿಂದ 50ನೇ ಇಸ್ವಿಯಿಂದ ಇವತ್ತಿನವರೆಗೆ ಯಾರ್ಯಾರು ಇದ್ದಾರೆ ನಮಗೆ ಬರೋದಿಲ್ಲ. ಎಷ್ಟೇ ನಮ್ಮಲ್ಲಿ ವಾಟ್ಸಪ್ ಇರಲಿ ಮಾಹಿತಿ ಇದ್ದರೂ ಕೂಡ ಅವರನ್ನು ಸಂಪರ್ಕಿಸುವ ಕೊರತೆ ಒಂದು ಸಮಸ್ಯೆ ಇದೆ. ಅದನ್ನು ನೀವು ನೀಗಿಸಬೇಕು, ನಮ್ಮ ಜೊತೆ ಸಹಕರಿಸಬೇಕು ಮತ್ತು ನಮ್ಮ ಒಳ್ಳೆಯ ಕೆಲಸಕ್ಕೆ ನಿಮ್ಮ ಎಲ್ಲ ರೀತಿಯ ಪ್ರಚಾರ ಬೇಕು ಅಂತೇಳಿ ಅಧ್ಯಕ್ಷರ ಪರವಾಗಿ ಮತ್ತೊಮ್ಮೆ ಮತ್ತು ಪ್ರಾಂಶುಪಾಲರು ಮತ್ತು ಉಪಪ್ರಾಂಶುಪಾಲರು ನಮಗೆ ಹೆಮ್ಮೆ ಅನಿಸಿದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಸಂಸ್ಥೆಯಲ್ಲಿ ಮುಖ್ಯಸ್ಥರು ಹೇಗೆ ಅನ್ನೋದು ಮುಖ್ಯ ಆಗ್ತದೆ, ಅವರಿಗೆ ಬದ್ಧತೆ ಇದೆಯಾ ಅಂತ ಮುಖ್ಯ ಆಗ್ತದೆ. ಆ ದೃಷ್ಟಿಯಿಂದ ನಾವು ಒಳ್ಳೆಯ ಒಂದು ಬೋಧಕ ವೃಂದವನ್ನು, ಆಡಳಿತ ವೃಂದವನ್ನು ಹೊಂದಿದ್ದೇವೆ ಮತ್ತು SDMC ಕೂಡ ಬಹಳ ಕ್ರಿಯಾಶೀಲವಾದ SDMC ಇದೆ. ಹಾಗಾಗಿ ಅಂಥ ಒಂದು ಸಂಸ್ಥೆಗೆ ನಿಮ್ಮ ಬೆಂಬಲ ಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ, ಈ ಸಂಸ್ಥೆಯಲ್ಲಿ ನಾವು ಹಾಗೆ ಹೇಳಿದರೆ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ಕ್ರೀಡೆಯಲ್ಲಾಗಲಿ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸತತವಾಗಿ ಬಹುಮಾನ ಬರ್ತಾ ಇದೆ. ಹೀಗೆ ನಮ್ಮ ಎಲ್ಲ ಕ್ಷೇತ್ರದಲ್ಲಿಯೂ ವ್ಯಾಪಿಸಿಕೊಂಡಿರುವಂಥ ವಿದ್ಯಾಸಂಸ್ಥೆ ಆಗಿರೋದ್ರಿಂದ ಜನ ಕೇವಲ ಹಳೆ ವಿದ್ಯಾರ್ಥಿಗಳಲ್ಲ, ಶಿಕ್ಷಣಾಭಿಮಾನಿಗಳು, ಶಿಕ್ಷಣ ಪ್ರೇಮಿಗಳು, ಅದರಲ್ಲೂ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಅಭಿಮಾನಿಗಳು ನಮಗೆ ಬೆಂಬಲಿಸಬೇಕು ಅಂತೇಳಿ ಈ ಮೂಲಕ ಅಧ್ಯಕ್ಷರ ಪರವಾಗಿ ಮತ್ತೊಮ್ಮೆ ವಿನಂತಿಸಿ ಮುಂದೆ